ರಾಜ್ಯ ಸಹಕಾರ ಪತ್ತಿನ ಸಂಘದಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ಬಿಗ್ ಎಕ್ಸ್ಪೋಸ್ ಅನ್ನು ಮಾಡಿತ್ತು, ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸಹಕಾರ ಪತ್ತಿನ ಸಂಘದಲ್ಲಿ 23 ಕೋಟಿಯಷ್ಟು ಅವ್ಯವಹಾರ ಆಗಿತ್ತು ಅಂತ ನ್ಯೂಸ್ 18 ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇನ್ನು ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಆರೋಪಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ 18ಗೆ ಸಂಘದ ಮಾಜಿ ಅಧ್ಯಕ್ಷೆ ಕೆ ಲಲಿತಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಾಮಂಡಲದಲ್ಲಿ ಅಕ್ರಮ ಆಗಿರೋದು ನಿಜ ಅಂತ ಹೇಳಿದ್ದಾರೆ. ನಮ್ಮ ಸಹಿಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಇವರು ಆರೋಪವನ್ನ ಮಾಡಿದ್ದಾರೆ. ಮಹಾಮಂಡಲದಲ್ಲಿ ಅಕ್ರಮ ಆಗಿರೋದು ನಿಜ, ನಾವೆಲ್ಲ ಸೈನ್ ಹಾಕಿದ್ವಿ, ನಮ್ಮ ಸೈನನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಕೆ ಲಲಿತಾ ಅವರು. ಸಿಇಒ ಆಶಾಲತಾ ಸ್ವಂತಕ್ಕೆ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಸಿಇಒ ಆಶಾಲತಾ ಕುಟುಂಬಸ್ಥರ ಹೆಸರಿಗೆ ಹಣ ಜಮೆ ಮಾಡಿಕೊಂಡಿದ್ದಾರೆ ಅಂತ ಶಾಸಕ ಜಿಟಿ ದೇವೇಗೌಡರ ಪತ್ನಿ ಹಾಗೆಯೇ ಸಂಘದ ಮಾಜಿ ಅಧ್ಯಕ್ಷೆ ಕೆ ಲಲಿತಾ ಅವರು ಆರೋಪವನ್ನ ಮಾಡಿದ್ದಾರೆ. ಇನ್ನು ಸಹಕಾರ ಸಚಿವರಾಗಿದ್ರು ರಾಜಣ್ಣ ಅವರು ಹೇಳಿದಾಗಲೇ ನಮಗೆ ಗೊತ್ತಾಗಿದ್ದು, ಸಂಘದ ಅಭಿವೃದ್ಧಿಯ ಖರ್ಚಿಗೆ ನಾನು ಚೆಕ್ಗೆ ಅಂತೇಳಿ ಸಹಿ ಹಾಕಿ ಕೊಟ್ಟಿದ್ದೆ, ಆದ್ರೆ ನಮ್ಮ ಸಹಿಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತೇಳಿ ನ್ಯೂಸ್ 18ಗೆ ಸಂಘದ ಮಾಜಿ ಅಧ್ಯಕ್ಷೆ ಕೆ ಲಲಿತಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಹಾಮಂಡಳ ಸಂಘವನ್ನ ನಿರ್ಮಾಣ ಮಾಡಿದ್ದೆ ನಾವು, ಮಹಾಮಂಡಳದ ಗೌರವ ಧನವನ್ನೂ ನಾನು ತಗೊಂಡಿಲ್ಲ, ನಾವು ಕೂಡ ಕಾನೂನು ಹೋರಾಟವನ್ನ ಮಾಡ್ತೀವಿ. ಮೈಸೂರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ಮಾಜಿ ಅಧ್ಯಕ್ಷೆ ಕೆ ಲಲಿತಾ ಅವರು ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಏನು ಆರೋಪಗಳು ಕೇಳಿ ಬಂದಿತ್ತು ಅಲ್ಲ, ಅವ್ಯವಹಾರ ಆಗಿದೆ ಸುಮಾರು 23 ಕೋಟಿಯಷ್ಟು ಅಂತೇಳಿ, ಅದಕ್ಕೆ ದನಿಗೂಡಿಸಿದ್ದಾರೆ. ಹೌದು, ಅಕ್ರಮ ಇಲ್ಲಿ ನಡೆದಿದೆ, ನಾವು ಸೈನ್ ಹಾಕೊಟ್ಟಿದ್ವಿ, ಚೆಕ್ಕಿಗೆ ಸೈನ್ ಹಾಕೊಟ್ಟಿದ್ವಿ, ಆ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ, ನಮ್ಮ ಸಹಿಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ, ಸಂಘದಲ್ಲಿ 23 ಕೋಟಿ ಅವ್ಯವಹಾರ ಆಗಿರೋದು ನಿಜ ಅಂತ ಆರೋಪ ಮಾಡಿದ್ದಾರೆ. ಮೈಸೂರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ಮಾಜಿ ಅಧ್ಯಕ್ಷೆ ಕೆ ಲಲಿತಾ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಏನೆಲ್ಲ ಆರೋಪ ಮಾಡಿದ್ದಾರೆ ಲಲಿತಾ, ಕೇಳೋಣ. ದೇವೇಗೌಡರ ಪತ್ನಿ ಹಾಗೂ ಹಿಂದೆ ಮಹಾಮಂಡಲದ ಅಧ್ಯಕ್ಷರಾಗಿದ್ದಂಥ ಕೆ ಲಲಿತಮ್ಮ ಅವ್ರು ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಏನಿದು ಅಕ್ರಮ? ನಿಮ್ಮ ಅವಧಿಯಲ್ಲೂ ಕೂಡ 12 ಕೋಟಿಯನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ RTGS ಚೆಕ್ ಮೂಲಕ ಅಂತ ಆರೋಪ ಮಾಡ್ತಾ ಇದ್ದಾರೆ. ನಾವೆಲ್ಲ ನಿರ್ದೇಶಕರು ಸೇರಿ ಅಧ್ಯಕ್ಷರು ಮಾಡಿದ್ವಿ 2014ರಲ್ಲಿ. ನಮಗೆ ಬೋರ್ಡ್ಗೆ ಮಾಹಿತಿನೂ ಇಲ್ಲ. ಅವರೇ ಈಗ ಅವತ್ತು ಇರ್ಲಿಲ್ಲ, ಒಬ್ರು ನಾರಾಯಣಗೌಡರು ಅಂತಿದ್ರು, ಅವರು CEO ಆಗಿದ್ರು. CEO ಇರ್ಲಿ ಅಂದ್ಬಿಟ್ಟು ಅಕೌಂಟೆಂಟ್ ಆಗಿ ಒಬ್ರು ಬೇಕು ಅಂತೇಳಿ ಈ ಅಪ್ಪನೇ ತಗೊಂಡ ಚಂದ್ರಶೇಖರ್. ತಗೊಂಡ್ಮೇಲೆ ಸರಿ ಅಂತೇಳಿ ಅವನ ಟೈಮಲ್ಲೇ 2015ರಲ್ಲಿ 14ರಲ್ಲಿ ತಗೊಂಡಾಗ ಆ ಟೈಮಲ್ಲೇ 70-80 ಲಕ್ಷ ಅವಳು ಇದ್ ಮಾಡಿದ್ದಾಳೆ. ಅವನಿಗೂ ಗೊತ್ತಿದೆ ಅದು. ಆಶಾಲತಾ ಅವಳು ಅಕೌಂಟೆಂಟ್ ತಗೊಂಡ 3 ತಿಂಗಳಿಗೇನೆ ಈ ಅಪ್ಪ ಇವನೇನ್ ಮಾಡ್ತಿದ್ದ ಚಂದ್ರಶೇಖರ್, ಇವತ್ತು ನಮ್ಮೇಲೆ ಅವನು ಈಗಾಗಿದೆ, ಹಣ ದುರುಪಯೋಗ ಆಗಿದೆ ಅಂತ ಹೇಳೋನು. ಇವನೇನ್ ಮಾಡ್ತಿದ್ದ ಅವತ್ತು? ಈಗ ಇವನು ನಡೆದ್ ಬಂದದ್ದ ದಾರಿನೇ ತಾನೆ. ನಾನು ಹೇಳ್ತೀನಿ, ಇವ್ ನಿನ್ ಮಲೆ ಆಗಿರ್ಬೇಕು. ಈ ಸ್ಟಂಪಿಂಗ್ ವ್ಯವಹಾರ ಡೈಲಿ ನಡೀತಾ ಇರುತ್ತೆ, ಡೈಲಿ ವ್ಯವಹಾರ ಆಗ್ತಾ ಇರುತ್ತೆ. ನಾವೀಗ ಚೆಕ್ ಸೈನ್ ಹಾಕ್ಲೇಬೇಕಾಗುತ್ತೆ. ಅದ್ ನೋಟ್ ಎಲ್ಲ ಮಾಡಿ ಚೆಕ್ ಸೈನ್ ಹಾಕೋದು. ಅವಳೇನ್ ಮಾಡಿದಾಳೆ, ಆ ನೋಟ್ ಮಾಡಿರೋದನ್ನೇ ಇಟ್ಟಿಲ್ಲ, ಅದನ್ನು ಕದ್ಬಿಟ್ಟಿದ್ದಾಳೆ. ಒಬ್ಬ CEO ಈಗ ಜವಾಬ್ದಾರಿ ಅವ್ರದ್ದಿರುತ್ತೆ. ನಾವೇನ್ ಮಾಡ್ತೀವಿ? ಈಗ ಹಿಂದೆ ಇವ್ನು ಮಾಡ್ಕೊ ಬಂದಲ್ಲ, ಅವತ್ತಿನ ನಂಬಿಕೆ ನಮಗೆ ಅದು. ಒಬ್ಬ CEOನೇ ವ್ಯವಹಾರ ಮಾಡ್ಬೇಕಾಗಿದ್ದು, ನಾವೇನ್ ಮಾಡೋದು ನೋಡ್ತೀವಿ, ಇದು ಹಿಂಗಲ್ಲ ಹಿಂಗೆ ಅಂತ ನಾವು ಮುಂದೆ ಏನಾಗ್ಬೇಕು ಅಂತ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಅದು ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ಇರುತ್ತೆ CEOನೇ. ಅಂದ್ರೆ ಅಮ್ಮ, ಈಗ ನಿಮ್ಗೆ ಅವರು ಚೆಕ್ಗಳಿಗೆ ನಿಮ್ಗೆ ಮಾಮೂಲಿ ಯಾವ ರೀತಿ ಸೈನ್ ಹಾಕಿಸ್ಕೊಂಡ್ರು ಅಂತ ಆಶಾಲತಾ ಅವರು? ನೀವೀಗ ಸೈನ್ಗಳೆಲ್ಲ ಯಾವ ರೀತಿ? ಈಗ ನಾವು ಡೆಪಾಸಿಟ್ ಮಾಡಿಸ್ತಿದ್ವಿ, ಈಗ ಶೇರ್ ಹಣ ಎಲ್ಲ ಬರ್ತಿತ್ತು. ಆ ಶೇರ್ ಹಣ ಮತ್ತೆ ಯಾವ್ದಪ್ಪ ಪೇಪರ್ ಈ ಸ್ಟ್ಯಾಂಪಿಂಗ್ದು ಅದೆಲ್ಲ ಡೈಲಿ ₹1,00,00,000 ವ್ಯವಹಾರ ಆಯ್ತಿತ್ತು. ಅದಕ್ಕೆ ಸೈನ್, ಅದು ನೋಟ್ ಬರ್ದೇ ಸೈನ್ ಮಾಡಿಸ್ಕೋಬೇಕು. ಈಗ ಅದು ನೋಟ್ ಇರೋದೇ ಇಲ್ಲ, ಅಲ್ಲಿ ಚೆಕ್ ಮಾತ್ರ ತೋರಿಸಿದ್ದಾರೆ. ಅದಕ್ಕೆಲ್ಲ ಏನ್ ಮಾಡಿದ್ದಾಳೆ ಅಂದ್ರೆ ಆ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದ್ದಾಳೆ. ಅದು ಯಾರಿಗೂ ಗೊತ್ತಿಲ್ಲ. ಆಡಿಟ್ರ್ ನೋಡ್ಕೋಬೇಕು ಅದನ್ನ. ಈಗ ಆಡಿಟ್ರ್ ನಾವ್ ಯಾಕೆ ನೇಮಿಸ್ಕೋತೀವಿ? ವರ್ಷಕ್ಕೊಂದ್ಸರಿ ನಮ್ದು ಏನ್ ವ್ಯವಹಾರ ನಡೀತದೆ ಅದೆಲ್ಲ ನೋಡ್ಬೇಕು. CEO ಆಗ್ಲಿ ಅವರೇ CEO, ಮತ್ತೆ ಅವಳು ಏನ್ ಕೊಡ್ತಾಳೆ ಅದನ್ನ ಅವ್ರು ನೋಡ್ಲೇಬೇಕು. ಅವ್ರು ಅದೇನು ನೋಡಿಲ್ಲ. ಅವಳು ಏನ್ ಕೊಟ್ಲು ಡಾಕ್ಯುಮೆಂಟ್ಸು, ಇಷ್ಟಿಷ್ಟು ವ್ಯವಹಾರ ಆಗಿದೆ, ಹಿಂಗಾಗಿದೆ, ಇಷ್ಟು ಡೆಪಾಸಿಟ್ ಇದೆ ಅಂತ ತೋರ್ಸಿದ್ಲು. ಅದೇನ್ ಮಾಡಿದಾಳೆ, ಆ ಡೆಪಾಸಿಟ್ ಬಾಂಡ್ನು ಅವರ ನಾದ್ನೀರ್ ಹೆಸರಲ್ಲಿ ಮಾಡ್ಕೊಂಡಿದ್ದಾಳೆ. ಈಗ ನಿಮ್ಮ 3 ಜನ ಅಧ್ಯಕ್ಷರ ಮೇಲೂ ಕೂಡ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಕೊಡ್ತಾ ಇದ್ದಾರೆ ಅಂತ ಒಂದಾದ್ರೆ, ಇನ್ನೊಂದು ಏನೀಗ ನೀವೇನ್ ಆಗ್ರಹ ಮಾಡ್ತೀರಿ ಅಂತ? ಆಗ್ರಹನ ತನಿಖೆನ ಆಗ್ಲಿ, ನಾವು ಸೈನ್ ಹಾಕಿ ಕೊಟ್ಟಿದೀವಿ, ಇಲ್ಲ ಅಂತ ಒಪ್ಕೋತಾ ಇಲ್ವಲ್ಲ. ಅದ್ ಏನಾಗಿದೆ ಅಂತ ಅವರ ನಾದ್ನಿ ಹೆಸರಿಗೆ, ಗಂಡನ ಹೆಸರಿಗೆ ಫುಲ್ ಹೋಗಿರೋದೆ ಅವ್ರ ಹೆಸರಿಗೆ ಹಣ.
ಪಾಪ ನಮಗೂ ಗೊತ್ತಿಲ್ಲ ಈಗ ಹಿಂದೆ ಹೆಂಗ್ ನಡ್ಕೊಂಡ್ ಬಂದಿತ್ತೋ ಆಗ ನಡ್ಕೊಂಡು ಹೋಗ್ತಾ ಇದೆ ಅಂತೇಳಿ ನಾವು ವ್ಯವಹಾರ ಆಗ್ಲೇಬೇಕಲ್ಲ ಅಂತೇಳಿ ನಾವು ಮೈಸೂರಿಂದ ಹೋಗಿ ದಿವಸ ಸೈನ್ ಮಾಡೋಕ್ಕಾಗಲ್ಲ, ಮಾಡ್ಕೊಡ್ತಿದ್ವಿ, ಇಲ್ಲ ಅಂತ ಹೇಳಿಲ್ಲ. ಈಗ ನಾವೇ ಅದೆಲ್ಲ ನೋಡಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ, ಆಮೇಲೆ CID ಕೊಟ್ವಿ, ಅದೆಲ್ಲ ತನಿಖೆ ನಡೀತಾ ಇದೆ. ಅವಳೇ ಒಪ್ಕೊಂಡಿದ್ದಾಳೆ. 64 ಎನ್ಕ್ವೈರಿ ಅವರು ಕರೆದು ಅವಳನ್ನ ಕೇಳಿದ್ದಾರೆ. ಅವಳು ಅರೆಸ್ಟ್ ಆಗಿ ಜೈಲಲ್ಲಿ ಇದ್ಲು. ಅವತ್ತು ಕರೆದು ಅವಳನ್ನ ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿಲಿ ಅವಳೇ ಒಪ್ಕೊಂಡಿದ್ದಾಳೆ, ಇದೆಲ್ಲ ಅವ್ರದ್ದು ಏನಿಲ್ಲ, ನಾನೇ ಮಾಡ್ಕೊಂಡಿರೋದು ನಮ್ಮ ಸಂಬಂಧಿಕರ ಹೆಸರಿಗೆ. ಎಲ್ಲ ಸೇರಿ 13 ಕೋಟಿ 13 ಕೋಟಿ 23 ಕೋಟಿ ಎಲ್ಲಿ ತೋರಿಸ್ತಾನೆ ಕಟ್ತಾನ ಅವನು? 23 ಕೋಟಿಯಾ? ದುರುಪಯೋಗ ಎಲ್ಲಿ ಬರುತ್ತೆ? ಈಗ CEO ಮಾಡೋದಕ್ಕೆ ನಮ್ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಇವನು ಇದ್ದಾಗಿ ನಾನು ಹೇಳೋದು, ಇವತ್ತು ಪ್ರೆಸ್ ಮೀಟ್ ಮಾಡ್ತಾವನಲ್ವಾ, ಈಗ ಚಾನಲ್ಗೆಲ್ಲ ಕೊಡ್ತಾವನಲ್ವಾ, ಇವನಿದ್ದಾಗ ಏನ್ ಮಾಡ್ತಿದ್ದ? ಈಗ ಅವನ ಟರ್ಮ್ ಮೇಲೆ ಅಷ್ಟು ದುಡ್ಡು ಅವಳು ತಗೊಂಡಿದ್ದಾಳೆ ಅಂತ ಹೇಳ್ತಾಳಲ್ಲ, ಅವನ್ ಯಾಕೆ ಹೇಳ್ತಾ ಇಲ್ಲ ಅದನ್ನ? ಅವರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಸ್ಪಷ್ಟನೆಯನ್ನ ಕೆ ಲಲಿತಾ ಅವರು ಕೊಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.